ಬ್ಯಾಕ್ ಬೆಂಗಳೂರಿನಲ್ಲಿ ಪಾಳು ಬಿದ್ದಿದೆ ಈ ಟಾಯ್ಲೆಟ್ಗಳು. ತೆರಿಗೆ ನಮ್ದು, ಹಾಳು ಮಾಡಿದ್ದು ಮಾತ್ರ ಸರ್ಕಾರ. ಮೂಲೆ ಗುಂಪಾಗಿದೆ ಮೋದಿ ಅವರ ಸ್ವಚ್ಛ ಭಾರತ ಕನಸು. ಬಿಬಿಎಂಪಿ ವಿರುದ್ಧ ಸಿಲಿಕಾನ್ ಸಿಟಿ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2014ರಿಂದ 2017ರ ತನಕ 9 ಕೋಟಿ ವೆಚ್ಚದಲ್ಲಿ ಈ ಟಾಯ್ಲೆಟ್ಗಳನ್ನು ನಿರ್ಮಿಸಲಾಗಿದೆ. ಪಾಳು ಬಿದ್ದಿದೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಈ ಟಾಯ್ಲೆಟ್ಗಳು. ತೆರಿಗೆ ನಮ್ದು, ಹಾಳು ಮಾಡೋದು ಮಾತ್ರ ಸರ್ಕಾರ. ಹಾಗಾಗಿ ಸಿಲಿಕಾನ್ ಸಿಟಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತಾರಲ್ಲ, ಹಾಗಾಗಿದೆ. ನಮ್ಮ ದುಡ್ಡು ಪೋಲಾದ್ರೆ ಸರ್ಕಾರಕ್ಕೇನು ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಈ ಟಾಯ್ಲೆಟ್ಗಳು. ಸ್ವಚ್ಛ ಭಾರತದ ಅಭಿಯಾನದಡಿ 2014ರಿಂದ 2017ವರೆಗೂ ಬೆಂಗಳೂರಿನಲ್ಲಿ 169ಕ್ಕೂ ಹೆಚ್ಚಿನ ಈ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಅವುಗಳ ಚಿತ್ರಣ ಈ ಸದ್ಯದ ಮಟ್ಟಿಗೆ ಹೇಗಿದೆ? ಅವುಗಳ ನಿರ್ಮಾಣವಾಗಿ ಬರೀ 10 ವರ್ಷ ಮಾತ್ರ ಆಗಿದೆ. ಆದರೆ ಅದರ ದುಸ್ಥಿತಿಯ ಚಿತ್ರಣವನ್ನು ಕ್ಯಾಮರಾ ಪರ್ಸನ್ ಕಾಂತರಾಜ್ ನಿಮಗೆ ತೋರಿಸ್ತಾ ಇದ್ದಾರೆ. ಇಂತಹ ಈ ಟಾಯ್ಲೆಟ್ಗಳನ್ನು ನಗರದಲ್ಲಿ 169 ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಒಂದೊಂದು ಈ ಟಾಯ್ಲೆಟ್ಗೆ ಕನಿಷ್ಠ ಪಕ್ಷ 5.5 ಲಕ್ಷ ವೆಚ್ಚವನ್ನು ಅಳವಡಿಸಲಾಗಿತ್ತು, ತಗಲಿತ್ತು. ಅದರ ಜೊತೆಗೆ 169 ಟಾಯ್ಲೆಟ್ಗಳಿಗೆ ಸುಮಾರು 9.5 ಕೋಟಿ ರೂಪಾಯಿಯನ್ನು ವ್ಯಯಿಸಲಾಗಿದೆ. ಆದರೆ ಅವುಗಳ ದುಸ್ಥಿತಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಸ್ವಚ್ಛ ಬೆಂಗಳೂರು, ಸ್ವಚ್ಛ ಭಾರತ ಕನಸು ಈಗ ಭಗ್ನವಾಗಿರುವಂಥದ್ದು. ಅದು ಕೇವಲ 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿತ್ತು. ಬಹಿರ್ದೆಸೆ ನಿಲ್ಲಬೇಕು, ನಗರದ ರಸ್ತೆಗಳು ಶುದ್ಧವಾಗಿರಬೇಕು, ಮಹಿಳೆಯರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಇಂತಹ ಈ ಟಾಯ್ಲೆಟ್ಗಳನ್ನು ನಾವು ಬಳಸಬೇಕು. ಸೊ ದಟ್ ಸೆಲ್ಫ್ ವಾಟರಿಂಗ್ ಇರುತ್ತೆ, ಅದರ ಜೊತೆಗೆ ಹೆಚ್ಚಿನ ಭದ್ರತೆ ಇರುತ್ತೆ, ಎಲ್ಲಿ ಬೇಕಾದರೂ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಅದನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಕೇವಲ 10 ವರ್ಷದಲ್ಲಿ ಇವುಗಳ ಸ್ಥಿತಿಯನ್ನು ಯಾವ ರೀತಿ ಹಾಳಾಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಬೇಸಿಕಲಿ ಒಂದು ಪಾಯಿಂಟ್ ಅರ್ಥ ಆಗ್ತಿರುವಂಥದ್ದು, ಕಾಂಟ್ರಾಕ್ಟರ್ಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಈ ಒಂದು ಯೋಜನೆ ಕೇವಲ ಹಣ ಮಾಡುವಂಥ ದಾರಿಯಾಗಿತ್ತು ಹೊರತು ಜನರ ಸೇವೆ ಮಾಡುವಂಥ ಯಾವುದೇ ಸದುದ್ದೇಶ ಇರಲಿಲ್ಲ ಅನ್ನೋದು ಈ ಟಾಯ್ಲೆಟ್ಗಳನ್ನು ನೋಡಿದಾಗ ಅರಿವಾಗುತ್ತೆ. ಯಾವಾಗ ಬಿಬಿಎಂಪಿ ಸರಿ ಹೋಗುತ್ತೆ, ಯಾವಾಗ ಅಧಿಕಾರಿಗಳು ಸರಿ ಹೋಗ್ತಾರೆ, ಯಾವಾಗ ಜನರ ಆಸೆಗಳಿಗೆ ಪಾಲಿಕೆ ಹಾಗೂ ಸರ್ಕಾರ ನೀರನ್ನು ಹಾಕುತ್ತೆ, ಯಾವಾಗ ಅವುಗಳನ್ನು ಪೋಷಿಸುತ್ತೆ ಅನ್ನೋ ಪ್ರಶ್ನೆಗೆ ಅವರಿಂದಲೇ ಉತ್ತರ ಸಿಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಬೆಂಗಳೂರು ಅಂತ ಬೆಳೀತಾ ಇರೋಂಥ ನಗರಗಳಲ್ಲಿ ಈ ಥರ ಒಂದು ಟೆಕ್ನಾಲಜಿ ಇರೋವಂಥ ಕಾಮಗಾರಿಗಳು ಬೇಕೇ ಬೇಕು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನೀವು ನೋಡ್ತಾ ಇರ್ಬೇಕು, ನನ್ನ ಹಿಂದೆ ಇರುವ ಒಂದು ಶೌಚಾಲಯ ಸುಮಾರು 5,60,000 ರೂಪಾಯಿಗಿಂತ ಹೆಚ್ಚಿನ ಅನುದಾನ ಹಾಕ್ತಾರೆ. ಅಂದರೆ ಒಂದು ಈ ಟಾಯ್ಲೆಟ್ಗೆ 5,60,000 ರೂಪಾಯಿ ಹಾಕ್ತಾರೆ. ಸೊ ಪ್ರತಿ ಕಡೆ 2 ಈ ಟಾಯ್ಲೆಟ್ಗಳನ್ನ ಹಾಕ್ತಾರೆ. ಅಂದರೆ 10 ಲಕ್ಷದಕ್ಕಿಂತ ಹೆಚ್ಚಿನ ಅನುದಾನ ಇದಕ್ಕೆ ಹಾಕಿರ್ತಾರೆ. ಅಂದರೆ ನಾವು ಕಟ್ಟಿರೋ ಟ್ಯಾಕ್ಸ್ ಮನಿನ ಹೇಗೆ ಯೂಸ್ ಆಗ್ತದೆ ಅಂತ. ಬ್ಯಾಕ್ ಬೆಂಗಳೂರಿನಲ್ಲಿ ಪಾಳು ಬಿದ್ದಿದೆ ಈ ಟಾಯ್ಲೆಟ್ಗಳು. ತೆರಿಗೆ ನಮ್ದು, ಹಾಳು ಮಾಡಿದ್ದು ಮಾತ್ರ ಸರ್ಕಾರ. ಮೂಲೆ ಗುಂಪಾಗಿದೆ ಮೋದಿ ಅವರ ಸ್ವಚ್ಛ ಭಾರತ ಕನಸು. ಬಿಬಿಎಂಪಿ ವಿರುದ್ಧ ಸಿಲಿಕಾನ್ ಸಿಟಿ ಮಂದಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 2014ರಿಂದ 2017ರ ತನಕ 9 ಕೋಟಿ ವೆಚ್ಚದಲ್ಲಿ ಈ ಟಾಯ್ಲೆಟ್ಗಳನ್ನು ನಿರ್ಮಿಸಲಾಗಿದೆ. ಪಾಳು ಬಿದ್ದಿದೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಈ ಟಾಯ್ಲೆಟ್ಗಳು. ತೆರಿಗೆ ನಮ್ದು, ಹಾಳು ಮಾಡೋದು ಮಾತ್ರ ಸರ್ಕಾರ. ಹಾಗಾಗಿ ಸಿಲಿಕಾನ್ ಸಿಟಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತಾರಲ್ಲ, ಹಾಗಾಗಿದೆ. ನಮ್ಮ ದುಡ್ಡು ಪೋಲಾದ್ರೆ ಸರ್ಕಾರಕ್ಕೇನು ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಈ ಟಾಯ್ಲೆಟ್ಗಳು. ಸ್ವಚ್ಛ ಭಾರತದ ಅಭಿಯಾನದಡಿ 2014ರಿಂದ 2017ವರೆಗೂ ಬೆಂಗಳೂರಿನಲ್ಲಿ 169ಕ್ಕೂ ಹೆಚ್ಚಿನ ಈ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಅವುಗಳ ಚಿತ್ರಣ ಈ ಸದ್ಯದ ಮಟ್ಟಿಗೆ ಹೇಗಿದೆ? ಅವುಗಳ ನಿರ್ಮಾಣವಾಗಿ ಬರೀ 10 ವರ್ಷ ಮಾತ್ರ ಆಗಿದೆ. ಆದರೆ ಅದರ ದುಸ್ಥಿತಿಯ ಚಿತ್ರಣವನ್ನು ಕ್ಯಾಮರಾ ಪರ್ಸನ್ ಕಾಂತರಾಜ್ ನಿಮಗೆ ತೋರಿಸ್ತಾ ಇದ್ದಾರೆ. ಇಂತಹ ಈ ಟಾಯ್ಲೆಟ್ಗಳನ್ನು ನಗರದಲ್ಲಿ 169 ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಒಂದೊಂದು ಈ ಟಾಯ್ಲೆಟ್ಗೆ ಕನಿಷ್ಠ ಪಕ್ಷ 5.5 ಲಕ್ಷ ವೆಚ್ಚವನ್ನು ಅಳವಡಿಸಲಾಗಿತ್ತು, ತಗಲಿತ್ತು. ಅದರ ಜೊತೆಗೆ 169 ಟಾಯ್ಲೆಟ್ಗಳಿಗೆ ಸುಮಾರು 9.5 ಕೋಟಿ ರೂಪಾಯಿಯನ್ನು ವ್ಯಯಿಸಲಾಗಿದೆ. ಆದರೆ ಅವುಗಳ ದುಸ್ಥಿತಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಸ್ವಚ್ಛ ಬೆಂಗಳೂರು, ಸ್ವಚ್ಛ ಭಾರತ ಕನಸು ಈಗ ಭಗ್ನವಾಗಿರುವಂಥದ್ದು. ಅದು ಕೇವಲ 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿತ್ತು. ಬಹಿರ್ದೆಸೆ ನಿಲ್ಲಬೇಕು, ನಗರದ ರಸ್ತೆಗಳು ಶುದ್ಧವಾಗಿರಬೇಕು, ಮಹಿಳೆಯರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಇಂತಹ ಈ ಟಾಯ್ಲೆಟ್ಗಳನ್ನು ನಾವು ಬಳಸಬೇಕು. ಸೊ ದಟ್ ಸೆಲ್ಫ್ ವಾಟರಿಂಗ್ ಇರುತ್ತೆ, ಅದರ ಜೊತೆಗೆ ಹೆಚ್ಚಿನ ಭದ್ರತೆ ಇರುತ್ತೆ, ಎಲ್ಲಿ ಬೇಕಾದರೂ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಅದನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಕೇವಲ 10 ವರ್ಷದಲ್ಲಿ ಇವುಗಳ ಸ್ಥಿತಿಯನ್ನು ಯಾವ ರೀತಿ ಹಾಳಾಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಬೇಸಿಕಲಿ ಒಂದು ಪಾಯಿಂಟ್ ಅರ್ಥ ಆಗ್ತಿರುವಂಥದ್ದು, ಕಾಂಟ್ರಾಕ್ಟರ್ಗಳಿಗಾಗಲಿ
ಅಧಿಕಾರಿಗಳಿಗಾಗಲಿ ಈ ಒಂದು ಯೋಜನೆ ಕೇವಲ ಹಣ ಮಾಡುವಂಥ ದಾರಿಯಾಗಿತ್ತು ಹೊರತು ಜನರ ಸೇವೆ ಮಾಡುವಂಥ ಯಾವುದೇ ಸದುದ್ದೇಶ ಇರಲಿಲ್ಲ ಅನ್ನೋದು ಈ ಟಾಯ್ಲೆಟ್ಗಳನ್ನು ನೋಡಿದಾಗ ಅರಿವಾಗುತ್ತೆ. ಯಾವಾಗ BBMP ಸರಿ ಹೋಗುತ್ತೆ, ಯಾವಾಗ ಅಧಿಕಾರಿಗಳು ಸರಿ ಹೋಗ್ತಾರೆ, ಯಾವಾಗ ಜನರ ಆಸೆಗಳಿಗೆ ಪಾಲಿಕೆ ಹಾಗೂ ಸರ್ಕಾರ ನೀರನ್ನು ಹಾಕುತ್ತೆ, ಯಾವಾಗ ಅವುಗಳನ್ನು ಪೋಷಿಸುತ್ತೆ ಅನ್ನೋ ಪ್ರಶ್ನೆಗೆ ಅವರಿಂದಲೇ ಉತ್ತರ ಸಿಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಬೆಂಗಳೂರು ಅಂತ ಬೆಳೀತಾ ಇರೋಂಥ ನಗರಗಳಲ್ಲಿ ಈ ಥರ ಒಂದು ಟೆಕ್ನಾಲಜಿ ಇರೋವಂಥ ಕಾಮಗಾರಿಗಳು ಬೇಕೇ ಬೇಕು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನೀವು ನೋಡ್ತಾ ಇರ್ಬೇಕು, ನನ್ನ ಹಿಂದೆ ಇರುವ ಒಂದು ಶೌಚಾಲಯ ಸುಮಾರು 5,60,000 ರೂಪಾಯಿಗಿಂತ ಹೆಚ್ಚಿನ ಅನುದಾನ ಹಾಕ್ತಾರೆ. ಅಂದರೆ ಒಂದು ಈ ಟಾಯ್ಲೆಟ್ಗೆ 5,60,000 ರೂಪಾಯಿ ಹಾಕ್ತಾರೆ. ಸೊ ಪ್ರತಿ ಕಡೆ 2 ಈ ಟಾಯ್ಲೆಟ್ಗಳನ್ನ ಹಾಕ್ತಾರೆ. ಅಂದರೆ 10 ಲಕ್ಷದಕ್ಕಿಂತ ಹೆಚ್ಚಿನ ಅನುದಾನ ಇದಕ್ಕೆ ಹಾಕಿರ್ತಾರೆ. ಅಂದರೆ ನಾವು ಕಟ್ಟಿರೋ ಟ್ಯಾಕ್ಸ್ ಮನಿನ ಹೇಗೆ ಯೂಸ್ ಆಗ್ತದೆ ಅಂತ. ಬೆಂಗಳೂರಿನಲ್ಲಿ ಪಾಳು ಬಿದ್ದಿದೆ ಈ ಟಾಯ್ಲೆಟ್ಗಳು. ತೆರಿಗೆ ನಮ್ದು, ಹಾಳು ಮಾಡಿದ್ದು ಮಾತ್ರ ಸರ್ಕಾರ. ಮೂಲೆ ಗುಂಪಾಗಿದೆ ಮೋದಿ ಅವರ ಸ್ವಚ್ಛ ಭಾರತ ಕನಸು. BBMP ವಿರುದ್ಧ ಸಿಲಿಕಾನ್ ಸಿಟಿ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2014ರಿಂದ 2017 ತನಕ 9 ಕೋಟಿ ವೆಚ್ಚದಲ್ಲಿ ಈ ಟಾಯ್ಲೆಟ್ಗಳನ್ನು ನಿರ್ಮಿಸಲಾಗಿದೆ. ಪಾಳು ಬಿದ್ದಿದೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಈ ಟಾಯ್ಲೆಟ್ಗಳು. ತೆರಿಗೆ ನಮ್ದು, ಹಾಳು ಮಾಡೋದು ಮಾತ್ರ ಸರ್ಕಾರ. ಹಾಗಾಗಿ ಸಿಲಿಕಾನ್ ಸಿಟಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತಾರಲ್ಲ, ಹಾಗಾಗಿದೆ. ನಮ್ಮ ದುಡ್ಡು ಪೋಲಾದ್ರೆ ಸರ್ಕಾರಕ್ಕೇನು ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಈ ಟಾಯ್ಲೆಟ್ಗಳು. ಸ್ವಚ್ಛ ಭಾರತದ ಅಭಿಯಾನದಡಿ 2014ರಿಂದ 2017ವರೆಗೂ ಬೆಂಗಳೂರಿನಲ್ಲಿ 169ಕ್ಕೂ ಹೆಚ್ಚಿನ ಈ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಅವುಗಳ ಚಿತ್ರಣ ಈ ಸದ್ಯದ ಮಟ್ಟಿಗೆ ಹೇಗಿದೆ? ಅವುಗಳ ನಿರ್ಮಾಣವಾಗಿ ಬರೀ 10 ವರ್ಷ ಮಾತ್ರ ಆಗಿದೆ. ಆದರೆ ಅದರ ದುಸ್ಥಿತಿಯ ಚಿತ್ರಣವನ್ನು ಕ್ಯಾಮರಾ ಪರ್ಸನ್ ಕಾಂತರಾಜ್ ನಿಮಗೆ ತೋರಿಸ್ತಾ ಇದ್ದಾರೆ. ಇಂತಹ ಈ ಟಾಯ್ಲೆಟ್ಗಳನ್ನು ನಗರದಲ್ಲಿ 169 ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಒಂದೊಂದು ಈ ಟಾಯ್ಲೆಟ್ಗೆ ಕನಿಷ್ಠ ಪಕ್ಷ 5.5 ಲಕ್ಷ ವೆಚ್ಚವನ್ನು ಅಳವಡಿಸಲಾಗಿತ್ತು, ತಗಲಿತ್ತು. ಅದರ ಜೊತೆಗೆ 169 ಟಾಯ್ಲೆಟ್ಗಳಿಗೆ ಸುಮಾರು 9.5 ಕೋಟಿ ರೂಪಾಯಿಯನ್ನು ವ್ಯಯಿಸಲಾಗಿದೆ. ಆದರೆ ಅವುಗಳ ದುಸ್ಥಿತಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಸ್ವಚ್ಛ ಬೆಂಗಳೂರು, ಸ್ವಚ್ಛ ಭಾರತ ಕನಸು ಈಗ ಭಗ್ನವಾಗಿರುವಂಥದ್ದು. ಅದು ಕೇವಲ 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿತ್ತು. ಬಹಿರ್ದೆಸೆ ನಿಲ್ಲಬೇಕು, ನಗರದ ರಸ್ತೆಗಳು ಶುದ್ಧವಾಗಿರಬೇಕು, ಮಹಿಳೆಯರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಇಂತಹ ಈ ಟಾಯ್ಲೆಟ್ಗಳನ್ನು ನಾವು ಬಳಸಬೇಕು. ಸೊ ದಟ್ ಸೆಲ್ಫ್ ವಾಟರಿಂಗ್ ಇರುತ್ತೆ, ಅದರ ಜೊತೆಗೆ ಹೆಚ್ಚಿನ ಭದ್ರತೆ ಇರುತ್ತೆ, ಎಲ್ಲಿ ಬೇಕಾದರೂ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಅದನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಕೇವಲ 10 ವರ್ಷದಲ್ಲಿ ಇವುಗಳ ಸ್ಥಿತಿಯನ್ನು ಯಾವ ರೀತಿ ಹಾಳಾಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಬೇಸಿಕಲಿ ಒಂದು ಪಾಯಿಂಟ್ ಅರ್ಥ ಆಗ್ತಿರುವಂಥದ್ದು, ಕಾಂಟ್ರಾಕ್ಟರ್ಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಈ ಒಂದು ಯೋಜನೆ ಕೇವಲ ಹಣ ಮಾಡುವಂಥ ದಾರಿಯಾಗಿತ್ತು ಹೊರತು ಜನರ ಸೇವೆ ಮಾಡುವಂಥ ಯಾವುದೇ ಸದುದ್ದೇಶ ಇರಲಿಲ್ಲ ಅನ್ನೋದು ಈ ಟಾಯ್ಲೆಟ್ಗಳನ್ನು ನೋಡಿದಾಗ ಅರಿವಾಗುತ್ತೆ. ಯಾವಾಗ BBMP ಸರಿ ಹೋಗುತ್ತೆ, ಯಾವಾಗ ಅಧಿಕಾರಿಗಳು ಸರಿ ಹೋಗ್ತಾರೆ, ಯಾವಾಗ ಜನರ ಆಸೆಗಳಿಗೆ ಪಾಲಿಕೆ ಹಾಗೂ ಸರ್ಕಾರ ನೀರನ್ನು ಹಾಕುತ್ತೆ, ಯಾವಾಗ ಅವುಗಳನ್ನು ಪೋಷಿಸುತ್ತೆ ಅನ್ನೋ ಪ್ರಶ್ನೆಗೆ ಅವರಿಂದಲೇ ಉತ್ತರ ಸಿಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಬೆಂಗಳೂರು ಅಂತ ಬೆಳೀತಾ ಇರೋಂಥ ನಗರಗಳಲ್ಲಿ ಈ ಥರ ಒಂದು ಟೆಕ್ನಾಲಜಿ ಇರೋವಂಥ ಕಾಮಗಾರಿಗಳು ಬೇಕೇ ಬೇಕು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನೀವು ನೋಡ್ತಾ ಇರ್ಬೇಕು, ನನ್ನ ಹಿಂದೆ ಇರುವ ಒಂದು ಶೌಚಾಲಯ ಸುಮಾರು 5,60,000 ರೂಪಾಯಿಗಿಂತ ಹೆಚ್ಚಿನ ಅನುದಾನ ಹಾಕ್ತಾರೆ. ಅಂದರೆ ಒಂದು ಈ ಟಾಯ್ಲೆಟ್ಗೆ 5,60,000 ರೂಪಾಯಿ ಹಾಕ್ತಾರೆ. ಸೊ ಪ್ರತಿ ಕಡೆ 2 ಈ ಟಾಯ್ಲೆಟ್ಗಳನ್ನ ಹಾಕ್ತಾರೆ. ಅಂದರೆ 10 ಲಕ್ಷದಕ್ಕಿಂತ ಹೆಚ್ಚಿನ ಅನುದಾನ ಇದಕ್ಕೆ ಹಾಕಿರ್ತಾರೆ. ಅಂದರೆ ನಾವು ಕಟ್ಟಿರೋ ಟ್ಯಾಕ್ಸ್ ಮನಿನ ಹೇಗೆ ಯೂಸ್ ಆಗ್ತದೆ ಅಂತ.